ಈಗ ಪ್ರತಿ ಕಾರ್ಯಕ್ರಮದಲ್ಲಿಯೂ ತಮ್ಮ ಕ್ರಿಯಾಶೀಲ ಇನ್ನೋವೇಟಿವ್ ವೇಸ್ ಮುಖಾಂತರ ನುಕ್ಕಡ್ ಅಂದರೆ ಬೀದಿ ನಾಟಕಗಳನ್ನು ನಡೆಸಿಕೊಡ್ತಿರೋ ಕಿರಣ್ ಮತ್ತು ತಂಡದವರಿಂದ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ ಕುರಿತು ಒಂದು ಸಣ್ಣ ಬೀದಿ ನಾಟಕ. ಪ್ಲೀಸ್ ವೆಲ್ಕಮ್ ಕಿರಣ್ ಆ್ಯಂಡ್ ಟೀಮ್. ನಾನು ಇಲ್ದೇ ಇರೋ ವಿಷಯನ ಇರೋ ಥರ ಹೇಳ್ತೀನಿ. ನನ್ನ ಮಾತು ನಮ್ದೋನ್ ಕತೆ ಅಷ್ಟೇ. ನಾನು ಗಾಳಿ ಮಾತು. ಏನಾದರೂ ಹಬ್ಸೋಣ ಅಂದರೆ ಇಲ್ಲಿ ಯಾರೂ ಇಲ್ವಲ್ಲ. ಒಂದು ರೌಂಡ್ ಹಾಕೊಂಡು ಬರ್ತೀನಿ, ಸಿಕ್ಕೇ ಸಿಗ್ತಾರೆ. ಹಲೋ ಮಚ, ಹೇಗಿದ್ಯೋ? ಜಾಲಿ ಜಾಲಿ. ಮತ್ತೆ ಕಳ್ಸೋ 1000 ರೂಪಾಯಿ. ಸಂಬಳ ಎಲ್ಲ ಖಾಲಿ ಖಾಲಿ. ಹೋಗ್ಲಿ, ಸಂಜೆ ಕಾರ್ ತಗೋಬಾರೋ, ಪಾರ್ಟಿಗೆ ಹೋಗೋಣ. ಕಾರಲ್ಲಿ ಪೆಟ್ರೋಲ್ ಖಾಲಿ ಖಾಲಿ. ಅಯ್ಯೋ ಪೋಲಿ, ಇಡೋ ಫೋನು ಸಾಕು. ಈ ನನ್ನ ಮಕ್ಳಿಗೆಲ್ಲ ಹಿಂಗೆ ಮಾಡ್ಬೇಕು. ಎಲ್ಲಿ ಈ ಭೀಮೇಶ ಇನ್ನೂ ಬರಲೇ ಇಲ್ಲ. ಟೀ ಟೈಮ್ ಬೇರೆ ಆಗ್ತಾ ಬಂತು. ತಡಿ ಫೋನ್ ಮಾಡೋಣ. ಏಯ್, ಇಲ್ಲೇ ಇದ್ದೀನಾ? ಯಾರಿಗೋ ಫೋನ್ ಮಾಡ್ತಾ ಇದೀಯಾ? ಏನಪ್ಪ, ಏನಾದರೂ ಹೊಸ ವಿಷಯ ಇದೆಯಾ? ನನಗೆ ಅಂತಾನೆ ಕಾಯ್ತಾ ಇದೀಯಾ? ಏ ಭೀಮಾ, ನಾನು ನಿನಗೆ ಕೇಳೋಣ ಅಂದರೆ ನೀನೇ ನನಗೆ ಕೇಳ್ತಾ ಇದೆಯಲ್ಲೋ. ತುಂಬ ಬೋರ್ ಹೊಡಿತಾ ಇದೆ ಮಗ. ಇತ್ತೀಚೆಗೆ ಯಾಕೋ ಹೊಸ ಗಾಸಿಪ್ಪೇ ಬರ್ತಾ ಇಲ್ಲ. ಹೌದಲ್ವಾ? ಅರೆ, ಇಲ್ಲೇ ಇದ್ದಾರೆ. ಇವರೇ ನನ್ನ ಸರಿಯಾದ ವ್ಯಕ್ತಿಗಳು. ನನ್ನ ಗಾಳಿ ಮಾತನ್ನ ಇವ್ರ ಹತ್ರನೇ ಹಬ್ಸ್ತೀನಿ. ಫೋನ್ ನೋಡು, ಫೋನ್ ನೋಡು. ಹಾ, ತಗೊಳ್ಳೋ, ಬಂತು ಹೊಸ ವಿಚಾರ. ಹೇ, ಏನದು? ಬಾಯ್ಲಿ, ಅದು ಗೊತ್ತಾ? ಏನು ಮಗ ವಿಷಯ ಇದು? ಮಗ, ಈ ಗಾಳಿ ಮಾತನ್ನ ಹಾಕೊಂಡು 3 ತಿಂಗಳು ಓಡಿಸ್ಬೋದು. ಬಿಗ್ ಬಾಸ್ಗಿಂತ ನಮ್ದೇ TRP. ಜಾಲಿ 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 ಜಾಲಿ. ವಾಮನ್ ಸರ್, ಬನ್ನಿ ಇಲ್ಲಿ. ಏಯ್ ಹೋಗೋ, ಈ ತರ್ಲೆನ ಮಕ್ಕಳು ಬರೀ ಇದೇ ಕೆಲಸ ಆಯ್ತು. ಮಗ, ಯಾಕೋ ವಿಷಯ ಮಜಾನೇ ಕೊಡ್ತಾ ಇಲ್ಲ ಕಣ. ಹೌದಲ್ಲ? ಹಾ, ಒಂದು ಕೆಲಸ ಮಾಡೋಣ, ಇದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡೋಗೋಣ. ಸರಿ ನಡಿ. ನಮಸ್ಕಾರ ಸರ್. ಜಾಲಿ ಜಾಲಿ. ಓ ತರ್ಲೆ ನನ್ನ ಮಕ್ಕಳು. ಜಾಲಿ ಬಾಯ್ಸ್ ಬಂದ್ರೇನಪ್ಪ? ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ. ಸರ್, ಕಂಪ್ನಿಲಿ ಏನೇನೋ ನಡೀತಾ ಇದೆ. ಏನಪ್ಪ ನಡೀತಿರೋದು? ಅದೇ ಸರ್, ತರ್ಲೆ ನನ್ನ ಮಗಂದ ತಂದ್ಬಿಟ್ಟು. ಹೌದಾ, ಸರಿ. ಅದೇನಿದ್ರು ಮೇಡಮ್ ಹತ್ರ ಹೇಳಿ ಬನ್ನಿ. ನಮಸ್ಕಾರ ಮೇಡಮ್. ಹಾ, ಗುಡ್ ಮಾರ್ನಿಂಗ್. ಬನ್ನಿ ಕೂತ್ಕೊಳ್ಳಿ. ಮೇಡಮ್, ಏನೋ ಹೇಳಕ್ ಬಂದವ್ರೆ. ಮೇಡಮ್, ಕಂಪ್ನಿಲಿ ಎಷ್ಟೊಂದು ವಿಚಾರಗಳು ಓಡಾಡ್ತಾ ಇದೆ ಗೊತ್ತಾ ನಿಮ್ಗೆ? ಅದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀವಿ. ಹೋ, ಗುಡ್. ಯಾವ ವಿಚಾರ ಬಗ್ಗೆ ಹೇಳಬೇಕು ಹೇಳಿ. ಮೇಡಮ್, ವಿಚಾರ ಯಾವುದು ಅಂತ ನಾವು ಹೇಳ್ತೀವಿ. ಅದು ಯಾವ್ದ್ರ ಬಗ್ಗೆ ಅಂತ ನೀವು ಡಿಸೈಡ್ ಮಾಡಿ. ನೋಡಿ ಭೀಮೇಶ್, ನೀವು ಏನೋ ಒಂದು ವಿಚಾರದ ಬಗ್ಗೆ ಹೇಳಕ್ ಬಂದಿದ್ದೀರಾ. ಐ ಥಿಂಕ್ ಇಟ್ ಮೇ ಬಿ ಅಬೌಟ್ ಕರಪ್ಷನ್ ಅಲ್ವಾ? ಕರಪ್ಷನ್ ಅಲ್ಲಿ ತುಂಬಾ ಟೈಪ್ಸ್ ಇದೆ. ಅದರಲ್ಲಿ ಮುಖ್ಯವಾದವು ಬ್ರೈಬರಿ, ನೆಪಟಿಸಮ್ ಅಂಡ್ ಫೇವರಿಟಿಸಮ್. ಅಂದ್ರೆ ಲಂಚ ಸ್ವೀಕಾರ ಮಾಡೋದು, ಸ್ವಜನ ಪಕ್ಷಪಾತ ಮಾಡೋದು, ಮತ್ತೆ ತಮಗೆ ಬೇಕಾದವ್ರಿಗೆ ಒಲವು ತೋರಿಸೋದು. ಗುಡ್ ಸನತ್, ಕರೆಕ್ಟ್ ಆಗಿ ಹೇಳಿದ್ದೀರಾ. ಈ ಭ್ರಷ್ಟಾಚಾರಕ್ಕೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಅದು ಏನಂತ ಗೊತ್ತಾ? ತುಂಬಾ ಜಾಸ್ತಿ ಕಂಟ್ರೋಲ್ ಒಬ್ಬರ ಹತ್ರನೇ ಇಟ್ಕೊಳ್ಳೋದು. ನಾನ್ ಟ್ರಾನ್ಸ್ಪರೆನ್ಸಿ ಇನ್ ಫಂಕ್ಷನ್ಸ್. ಟ್ರಾನ್ಸ್ಪರೆನ್ಸಿಗಾಗಿನೇ ನಮ್ಮಲ್ಲಿ ಈ ಆಫೀಸ್ ಇರೋದು. ನಾಟ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಮಿಸ್ಟೇಕ್ಸ್. ಅಂದ್ರೆ ಬೇಜವಾಬ್ದಾರಿತನ. ನೆಕ್ಸ್ಟ್ ರೀಸನ್ ಬಂದು ಗ್ರೀಡ್, ಅಂದ್ರೆ ದುರಾಸೆ. ಇನ್ನು ಕೆಲವೊಂದು ರೀಸನ್ಸ್ ಗಳಿದೆ. ವೀಕ್ ಲಾಸ್, ಪುವರ್ ಎನ್ಫೋರ್ಸ್ಮೆಂಟ್ ಅಂಡ್ ಲ್ಯಾಕ್ ಆಫ್ ಎಥಿಕ್ಸ್.
ಮೇಡಮ್, ಆಮೇಲೆ ಟೈಪ್ಸ್ ಆಫ್ ಕಂಪ್ಲೇಂಟ್ಸ್. ಹಾ, ಅದರಲ್ಲಿ ಐಡೆಂಟಿಫೈಯಬಲ್ ಆರ್ ಸೈನ್ಡ್ ಕಂಪ್ಲೇಂಟ್ಸ್, ಸುಡಾನಮಸ್ ಕಂಪ್ಲೇಂಟ್ಸ್, ಅನಾನಮಸ್ ಕಂಪ್ಲೇಂಟ್ಸ್, ವಿಸಿಲ್ ಬ್ಲೋವರ್ ಕಂಪ್ಲೇಂಟ್ಸ್ ಅಂಡ್ ಪಿಡಿಪಿ ಕಂಪ್ಲೇಂಟ್ಸ್. ಇಷ್ಟರಲ್ಲಿ ನಿಮ್ ಕಂಪ್ಲೇಂಟ್ ಯಾವ ತರದ್ದು? ಮೇಡಮ್, ಅರ್ಥ ಆಗಿಲ್ಲ ಮೇಡಮ್, ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀರಾ? ಸೈನ್ಡ್ ಕಂಪ್ಲೇಂಟ್ ಅಂದ್ರೆ ಯಾರು ಕಂಪ್ಲೇಂಟ್ ಕೊಡ್ತಾರಲ್ವಾ, ಅವರು ತಮ್ಮ ವಿವರಗಳನ್ನು ಕರೆಕ್ಟ್ ಆಗಿ ಕೊಟ್ಟಿರ್ಬೇಕು. Pseudonymous complaint is disowned by the complainant or no response within reasonable time. ಹಾಗಂದ್ರೆ ನೀನು ದೂರೇನೋ ಕೊಟ್ಟಿರ್ತೀಯಪ್ಪ, ಆದ್ರೆ ನೀನ್ ನಿನ್ನ ಹೆಸರು ಕೊಡದೆ ಬೇರೆ ಯಾರ್ದೋ ಹೆಸರಲ್ಲಿ ಕೊಟ್ಟಿರ್ತೀಯ. ಆಗ ಅವ್ರನ್ನ ಹೆಂಗ್ ಟ್ರ್ಯಾಕ್ ಮಾಡೋದು? Anonymous complaints. Complainant has not revealed identity while making complaint. ಆ, ಅನಾಮಧೇಯ ದೂರುಗಳು. ದೂರುದಾರರು ದೂರು ನೀಡುವಾಗ ತಮ್ಮ ಗುರುತನ್ನ ಬಹಿರಂಗಪಡಿಸೋಲ್ಲ, ನಿಮ್ ತರ. Next is whistleblowers. ಇಲ್ಲಿ ಡೆಸಿಗ್ನೇಟೆಡ್ ಪರ್ಸನ್ಸ್ ನಿಮ್ ಕಂಪ್ಲೇಂಟ್ಸ್ ನ ತಗೊಳ್ತಾರೆ. ಅವರು ನಿಮ್ಮ ಐಡೆಂಟಿಟಿನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಕೊಂಡು ಕಂಪ್ಲೇಂಟ್ಸ್ ಏನಿರುತ್ತೋ ಅದನ್ನ ಮಾತ್ರ ಕಲಿಸ್ತಾರೆ, ಆಕ್ಷನ್ಸ್ ತಗೊಳ್ತಾರೆ. ಫೈನಲಿ ಪಿಡಿಪಿ ಕಂಪ್ಲೇಂಟ್. ಮೇಡಮ್, ಪಿಡಿಪಿ ಬಗ್ಗೆ ಹೋದ ವರ್ಷನೇ ನಾವು ರೋಡ್ ಶೋ ಮಾಡಿಸಿದ್ವಿ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ BHL ನ ಯೂಟ್ಯೂಬ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಸರ್, ಯಾವ ಕಂಪ್ಲೇಂಟು ಅನ್ನೋದು ಗೊತ್ತಾಯ್ತು, ಆದ್ರೆ ಅದನ್ನ ಹೆಂಗ್ ಕೊಡ್ಬೇಕು ಅನ್ನೋದು ಹೇಳಿ ಸರ್. ಕಂಪ್ಲೇಂಟ್ಸ್ ಮಸ್ಟ್ ಬಿ ಬ್ರೀಫ್. ಅಂದ್ರೆ ಸಂಕ್ಷಿಪ್ತವಾಗಿರ್ಬೇಕು. ಶುಡ್ ಕಂಟೈನ್ ವೆರಿಫೈಯಬಲ್ ಫ್ಯಾಕ್ಟ್ಸ್. ಪರಿಶೀಲಿಸಬಹುದಾದ ಸಂಗತಿಗಳನ್ನ ಒಳಗೊಂಡಿರಬೇಕು. Should not contain vague or sweeping statements or absurd allegations. ಅಸಂಬದ್ಧ ಆರೋಪಗಳಾಗಿರಬಾರದು. ನೀವು ಕೊಡೋ ಅಂತ ಕಂಪ್ಲೇಂಟ್ಗೆ ನಮಗೆ ಅಂತ ಒಂದು ಟೈಮ್ ಫ್ರೇಮ್ ಇದೆ. ಅದ್ ಸರಿ ಮೇಡಮ್, ನಾವು ಕಂಪ್ಲೇಂಟ್ ನ ಇಲ್ಲೇ ಬಂದ್ ಕೊಡ್ಬೇಕಾ ಅಥವಾ ಆನ್ಲೈನ್ ಅಲ್ಲಿ ಕೊಟ್ರು ನಡೆಯುತ್ತಾ? ಕೆಲವು ರೀತಿ ಇದೆ ಭೀಮೇಶ್. ಒಂದು, ಇನ್ ಪರ್ಸನ್ ನೀವು ಕೊಡ್ಬೋದು, ಇಲ್ಲ ಅಂದ್ರೆ ಪೋಸ್ಟ್ ಮುಖಾಂತರ ಕೊಡ್ಬೋದು, ಹಂಗೂನು ಇಲ್ಲ ಅಂದ್ರೆ ಇಮೇಲ್ ಅಲ್ಲಿ ಕಳಿಸ್ಬೋದು. ಡೀಟೇಲ್ಸ್ ಇಲ್ಲೇ ಡಿಸ್ಪ್ಲೇ ಆಗಿದೆ ನೋಡಿ. ಮೇಡಮ್, ನಾವು ನಿಮಗ್ ಬಂದ್ ಕಂಪ್ಲೇಂಟ್ ಕೊಟ್ರೆ ನೀವು ನಮ್ಮನ್ನ ತಗ್ಲಾಕ್ಬಿಟ್ರೆ? ವಿನಯ್, ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಕಾರ್ಪೊರೇಟ್ ಆಫೀಸಿಗೆ ಕಂಪ್ಲೇಂಟ್ ಮಾಡಬಹುದು. ಅದ್ರ ಇಮೇಲ್ ID cvo@bhl.in. ನಿಮ್ಗೆ ಅದು ಆಗಲ್ಲ ಅಂದ್ರೆ ಪೋಸ್ಟ್ ಮಾಡಬಹುದು. ಅಡ್ರೆಸ್ ಚೀಫ್ ವಿಜಿಲೆನ್ಸ್ ಆಫೀಸರ್, BHL ಹೌಸ್, ಸಿರಿ ಫೋರ್ಟ್, ನ್ಯೂ ಡೆಲ್ಲಿ 110049. ಇನ್ನೂ ಡೀಟೇಲ್ ಬೇಕಂದ್ರೆ ಈ ಬೋರ್ಡ್ ಅಲ್ಲಿ ಎಲ್ಲ ಇದೆ, ನೋಡ್ಕೊಳ್ಳಿ. ಸರ್, ನಾವೇನೋ ಆನ್ಲೈನ್ ಮುಖಾಂತರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದೀವಿ, ಆದ್ರೆ ಅದು ಸ್ಟೇಟಸ್ ಹೆಂಗಿದೆ ಅಂತ ಎಲ್ಲಿ ನೋಡೋದು? ಮಿಸ್ಟರ್ ವಿನಯ್, ನಿಮ್ ಕಂಪ್ಲೇಂಟ್ಸ್ ನ ಟ್ರ್ಯಾಕ್ ಮಾಡಬಹುದು. ಅದಕ್ಕೆ ಅಂತಾನೆ ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ನಿಮ್ ಕಂಪ್ಲೇಂಟ್ ಡೀಟೇಲ್ಸ್ ಕೊಟ್ರೆ ಸ್ಟೇಟಸ್ ಏನು ಅಂತ ಗೊತ್ತಾಗ್ಬಿಡುತ್ತೆ. ಇಷ್ಟೆಲ್ಲ ಆಗಿನೂ ನಮ್ಮ ಮೇಲೆ ನಿಮ್ಗೆ ಭರವಸೆ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ PDPಗೆ ಕಂಪ್ಲೇಂಟ್ ಮಾಡಬಹುದು. ಇದ್ರಲ್ಲಿ ನಮ್ ಸಂಸ್ಥೆ ಒಂದೇ ಅಲ್ಲಪ್ಪ, ಯಾವುದೇ ಸರ್ಕಾರಿ ಸಂಸ್ಥೆ ಇರ್ಲಿ ನೀವು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಬಹುದು. ಈಗ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ? ಹಾ, ಅರ್ಥ ಆಯ್ತು ಸರ್. ಸರಿ ಮೇಡಮ್, ಇದ್ರ ಬಗ್ಗೆ ನಾವು ಹೊರಗಡೆನೂ ಹೇಳ್ತೀವಿ. ಆಯ್ತು, ಆಯ್ತು, ನಾವಿನ್ನು ಹೊರಡ್ತೀವಿ. ಅಲ್ಲ, ನೀವೇನೋ ಕಂಪ್ಲೇಂಟ್ ಕೊಡ್ಬೇಕಂತ ತಾನೇ ಬಂದಿದ್ದು? ಸರ್, ನಾಳೆ ಬರ್ತೀವಿ ಬಿಡಿ ಸರ್. ಮತ್ತೆ ಸರ್, ಇದೇನು ಕಂಪ್ಲೇಂಟ್ ಕೊಡಕ್ಕೆ ಅಂತ ಬಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀರಾ? ನಿಮ್ಗೆ ಭಯ ಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ನೀವು ಫಾಲ್ಸ್ ಕಂಪ್ಲೇಂಟ್ ಏನಾದ್ರೂ ಕೊಟ್ರೆ ಅಕಾರ್ಡಿಂಗ್ ಟು IPC 1860 ಸೆಕ್ಷನ್ 182 ನಿಮ್ಗೆ ಪನಿಷ್ಮೆಂಟ್ ಅಂತೂ ಖಂಡಿತ ಸಿಗುತ್ತೆ. ಚೆನ್ನಾಗಿ ಅರ್ಥ ಆಯ್ತು ಅನ್ಸತ್ತೆ. ಸರಿ, ಹೋಗ್ಬಿಟ್ಟು ಬನ್ನಿ. ನಾವೇನೋ ಆ ಗಾಸಿಪ್ನ ಮಜಾ ತಗೊಳ್ಳೋಣ ಅಂತ ಹೋದ್ರೆ ಇವರು ನಮ್ಗೆ ಕ್ಲಾಸ್ ತಗೊಂಡ್ಬಿಟ್ರಲ್ವಾ? ಆದ್ರೂ ತುಂಬಾ ವಿಷಯ ಹೇಳಿದ್ರಲ್ವೇನೋ? ಹೌದು ಭೀಮಾ, ನಾನು ವಿಜಿಲೆನ್ಸ್ ಅಂದ್ರೆ ಸುಮ್ಮನೆ ಏನೋ ಅಂತ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಹತ್ರ ಕರೆಕ್ಟಾಗಿರೋ ಪ್ರೂಫ್ ಇದ್ದಾಗ ತಪ್ಪು ಮಾಡಿರೋರು ಯಾರಾದ್ರೂ ಸರಿನೇ, ಅವ್ರ ಮೇಲೆ ಧೈರ್ಯವಾಗಿ ಕಂಪ್ಲೇಂಟ್ ಕೊಡ್ಬೋದು ನಾವು. ಏನಂತೀಯ? ಹೌದು ಕಣ, ಇನ್ಮೇಲೆ ಗಾಸಿಪ್ ಎಲ್ಲ ಬಿಟ್ಬಿಟ್ಟು ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಬಗ್ಗೆ ಕರೆಕ್ಟಾಗಿ ಪ್ರೂಫ್ ತಗೊಂಡು ಕಂಪ್ಲೇಂಟ್ ಕೊಡೋಣ. ವೆರಿ ಗುಡ್ ಜಾಲಿ ಬಾಯ್ಸ್, ಒಳ್ಳೆ ನಿರ್ಧಾರ ತಗೊಂಡಿದ್ದೀರಾ. ಎಲ್ಲರೂ ಹೀಗೆ ಒಳ್ಳೆ ನಿರ್ಧಾರ ತಗೊಳ್ಳೋಣ. BHL ಏಳಿಗೆಗೆ ದುಡಿಯೋಣ. ಸರಿ, ನಾವೆಲ್ಲ ಸೇರಿ ಒಂದು ಸ್ಲೋಗನ್ ಹೇಳೋಣ. ಭ್ರಷ್ಟಾಚಾರವನ್ನು ವಿರೋಧಿಸಿ ರಾಷ್ಟ್ರಕ್ಕಾಗಿ ಸಮರ್ಪಿಸಿಕೊಳ್ಳಿ. ಸೇ ನೋ ಟು ಕರಪ್ಷನ್, ಕಮಿಟ್ ಟು ದ ನೇಷನ್. ಶೋ ಪರ್ಫಾರ್ಮ್ ಬೈ ವಿನಯ್, ಭೀಮೇಶ್ ಹಾಗೂ ಚಿನ್ಮಯ್. ಆಫೀಸರ್ ಪಾತ್ರದಲ್ಲಿ
ಶ್ರೀಮತಿ ಪ್ರಭಾವತಿ ಹಾಗೂ ಸನಲ್. ಶೋ ಡೈರೆಕ್ಟೆಡ್ ಬೈ ಕಿರಣ್ ಇ. ಧನ್ಯವಾದಗಳು. ಪ್ರಸ್ತುತಪಡಿಸಿದ ಕಿರಣ್ ಮತ್ತು ತಂಡದವರಿಗೆ ನಮ್ಮೆಲ್ಲರಿಂದ ದೊಡ್ಡ ಚಪ್ಪಾಳೆ ಇದ್ದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಕಿರಣ್.